Good morning, everyone. So, welcome back to English World Academy, Dharwada. So, today I teach you phonics and basic structure of English language, and we see the difference between Kannada and English. ಇಂಗ್ಲಿಷ್ ಮತ್ತು ಕನ್ನಡದ ಒಳಗಡೆ ಹೇಗೆ ವರ್ಡ್ ಸ್ಟ್ರಕ್ಚರ್ ಹೇಗೆ ಡಿಫ್ರೆಂಟ್ ಇರ್ತದೆ, ನಾವು ಒಂದು ಫ್ಯಾಮಿಲಿಯಿಂದ ಮತ್ತೊಂದು ಫ್ಯಾಮಿಲಿಗೆ ಹೋಗ್ಬೇಕಾದ್ರೆ ಹೇಗೆ ನಾವು ಚೇಂಜಸ್ ಅನ್ನ ನೋಡ್ತೇವೆ ಅಂತ ಹೇಳಿ ನೋಡ್ಕೊಂತ ಹೋಗೋಣ ಸ್ನೇಹಿತರೆ. ನಾನ್ ನಿಮ್ಗೆ ಚಾಲೆಂಜ್ ಅನ್ನ ಮಾಡಿದ್ದೇನೆ. ಇಂಗ್ಲಿಷ್ ನೀವು ಮ್ಯಾಥಮೆಟಿಕ್ಸ್ ಕೆ ಎಲ್ಲವನ್ನು ಚೆನ್ನಾಗಿ ಮಾಡ್ತೀರಿ, ಆದ್ರೆ ಇಂಗ್ಲಿಷ್ ಅಂತ ಬಂದಾಗ ನಮಗ್ ಬಹಳ ಸ್ಟಕ್ ಅನಿಸ್ತದ, ಬಹಳ ನೋವು ಆಗ್ತದ, ನಮಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಕೋತೀರಿ. ಸೊ ಹಾಗಾದ್ರೆ ನಾ ಹೇಳ್ತೇನೆ ಸ್ನೇಹಿತರೆ, ಭಯ ಇದ್ರೆ ಭಯ ಬಿಡಿ, ಭರವಸೆ ಇಡಿ. ಅಟ್ ದ ಎಂಡ್ ಆಫ್ ದ ಡೇ 2026 SSC GD CGL CHSL ಯಾವುದೇ ಎಕ್ಸಾಮ್ ಇರ್ಲಿ, SDA ಇರ್ಲಿ FDA ಇರ್ಲಿ, ಯಾವುದೇ ಎಕ್ಸಾಮ್ ಇರ್ಲಿ ಸ್ನೇಹಿತರೆ, ನೀವು ಕ್ಲಿಯರ್ ಮಾಡ್ತಕ್ಕಂತಹ ಭರವಸೆಯನ್ನ ನಾನ್ ನಿಮ್ಗೆ ಕೊಡ್ತೇನೆ. ನೀವು ಎಲ್ಲಿ ಅರ್ಥ ಆಗಲ್ವೋ ಅಲ್ಲಿ ನನಗೆ ಪಾಸ್ ಮಾಡಿ ಒಂದು ಕಮೆಂಟ್ ಹಾಕಿ, ಸರ್ ನಮಗ ಇದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾನ್ ನಿಮ್ಗ ಅತ್ಯಂತ ಅಚ್ಚುಕಟ್ಟಾಗಿ ನಾನ್ ನಿಮ್ಗ ಹೇಳ್ಕೊಡ್ತೇನೆ ಸ್ನೇಹಿತರೆ. ಸೊ ನಾವು ಡಿಲೇ ಮಾಡದೆ ಲೆಟ್ ಗೆಟ್ ಸ್ಟಾರ್ಟೆಡ್. ಕಾನ್ಸೆಪ್ಟಿಗೆ ಬರೋಣ. ನಮ್ಮಲ್ಲಿ ಅಲ್ಫಬೆಟ್ ಅಂತ ಬರುತ್ತೆ ಸ್ನೇಹಿತರೆ. ಅಲ್ಫಬೆಟ್ ಅಂದ್ರೆ ಏನ್ರಿ? ವರ್ಣಮಾಲೆ ಅಂತ. ಇಂಗ್ಲಿಷ್ ಒಳಗಡೆ ನಮಗೆ 26 ವರ್ಣಮಾಲೆ ಅಂದ್ರೆ ಅಕ್ಷರಗಳನ್ನ ನೋಡಿರ್ತೇವೆ. ಇದನ್ನ ನಾವು ಅಕ್ಷರ ಅಂತೇವೆ, ಧ್ವನಿಗಳಂತ ಹೇಳಲ್ಲ. ಏನಂತ ಹೇಳ್ತೇವೆ? ಅಕ್ಷರಗಳು ಅಂತ ಹೇಳ್ತೇವೆ ಸ್ನೇಹಿತರೆ. ಹೌದಾ? ಸೊ 26 ಅಕ್ಷರಗಳನ್ನ ಹೊಂದಿದೆ. ಸೊ ಅದರ ಒಳಗಡೆ ನಮಗೆ ಓವೆಲ್ಸ್ ಅಂದ್ರೆ ಏನು? ಸ್ವರಗಳನ್ನ, ನಮ್ಮಲ್ಲಿ ಸ್ವರ ಹೇಗೆ 13 ಇದಾವೋ ಹಾಗೆ ಇಂಗ್ಲಿಷ್ ಒಳಗಡೆ ಸ್ವರ ಬಂದ್ಬಿಟ್ಟು 5 ಇದಾವೆ ಸ್ನೇಹಿತರೆ. ಯಾವ್ಯಾವು? ಎ, ಇ, ಐ, ಓ, ಇವು ಅಕ್ಷರಗಳು ಸ್ನೇಹಿತರೆ. ನೆನಪಿರ್ಲಿ, ಅಕ್ಷರಗಳು, ಇವು ಧ್ವನಿಗಳಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾನ್ಸನೆಂಟ್ ಸೌಂಡ್ಸ್. ಕಾನ್ಸನೆಂಟ್ಸ್ ಬಂದ್ಬಿಟ್ಟು ನಮ್ಗೆ 21 ಇದಾವೆ ಸ್ನೇಹಿತರೆ. ಕಾನ್ಸನೆಂಟ್ ಅಕ್ಷರಗಳು ಬಂದ್ಬಿಟ್ಟು 21 ಇದಾವೆ. ನೆನ್ಪಿಡ್ಬೇಕು, ಕಾನ್ಸನೆಂಟ್ ಅಕ್ಷರಗಳು, ವ್ಯಂಜನಾಕ್ಷರಗಳಂತ ಏನ್ ಕರಿತೀವಿ ನಾವು ಕನ್ನಡ ಒಳಗಡೆ. ಹಾಗೆ ನಾವು ನೋಡಿ ಸ್ನೇಹಿತರೆ, ಈಗ ವೊವೆಲ್ ಸೌಂಡ್ಸ್. ಈಗ ಆಕ್ಚುಲ್ ಆಗಿ ನೀವು ಒಂದು ಆರ್ಟಿಕಲ್ ಅನ್ನ ಐಡೆಂಟಿಫೈ ಮಾಡ್ಬೇಕಾದ್ರೆ ಎ, ಆಮ್, ದ ಹೇಗೆ ಐಡೆಂಟಿಫೈ ಮಾಡ್ಬೇಕು, ಮತ್ತೆ ನೀವು ನಿಜವಾದ ಇಂಗ್ಲಿಷ್ ಅನ್ನ ಕಲಿಬೇಕು ಅಂತ ಹೇಳಿದ್ರೆ ನಮಗೆ ಮೊದಲನೇದಾಗಿ ಸೌಂಡ್ ಪ್ಯಾಟರ್ನ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನಾವು ತಪ್ಪಾದ ಗ್ರಹಿಕೆಯನ್ನ ಹೊಂದಿದ್ದೇವೆ. ಈಗ ಒಂದು ಸ್ಪೆಲ್ಲಿಂಗ್ ಹೇಗಿರ್ತದೋ ಹಾಗೆ ಪ್ರೊನೌನ್ಸಿಯೇಷನ್ ಇರೋದಿಲ್ಲ. ಕೆಲವೊಂದ್ ಕಡೆ ಮಿಸ್ಪ್ರೊನೌನ್ಸಿಯೇಷನ್ ಆಗತ್ತೆ. ಯಾಕಂತ ಹೇಳಿದ್ರೆ ನಮಗೆ ಆ ಒಂದು ಅಕ್ಷರದ ಕುರಿತು, ಆ ಒಂದು ಉಚ್ಚಾರಣೆಯ ಕುರಿತು ನಮ್ಗೆ ಅಲ್ಪ ಜ್ಞಾನ ಇರೋದ್ರಿಂದ ಆ ರೀತಿಯಾದಂತಹ ಸಮಸ್ಯೆಗಳು ನಮ್ಮಲ್ಲಿ ಕಾಡ್ತದೆ ಸ್ನೇಹಿತರೆ. ನಾನ್ ನಿಮ್ಗೆ ಹೇಳ್ತೇನೆ ಸ್ನೇಹಿತರೆ, ಎಷ್ಟೋ ಜನ ಇಂಗ್ಲಿಷ್ ಕಲಿಯದೇ ಇರ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಪರಿಚಯಿಸಿದವರ ಕೊರತೆ ಬಹಳ ಇದೆ. ನಮಗೆ ಪರಿಚಯದ ಕೊರತೆ ಇರೋದು ಅಷ್ಟೇ. ಯಾರೋ ಒಬ್ಬರು ಪರಿಚಯ ಮಾಡಿಕೊಡ್ಬೇಕು ಅಷ್ಟೇ ಇರ್ತಕ್ಕಂಥ ಸ್ನೇಹಿತರೆ. ಸೊ ನೋಡಿ ಇಲ್ಲಿ, ಈಗ ವೊವೆಲ್ ಸೌಂಡ್ಸ್ ಅಂದ್ರೆ ಏನ್ರಿ? ಧ್ವನಿಗಳು ಅಂದ್ರೆ ಸ್ವರದ ಧ್ವನಿಗಳು ಎಷ್ಟಿದಾವೆ ಅಪ್ಪ ಅಂತ ಹೇಳಿದ್ರೆ 20 ಧ್ವನಿಗಳು. ನೀಟಾಗಿ ನೀವು ಅಬ್ಸರ್ವ್ ಮಾಡ್ಬೇಕು. ಅಕ್ಷರಗಳು ಬೇರೆ, ಧ್ವನಿಗಳು ಬೇರೆ. ಅಕ್ಷರಗಳು 5 ಇದಾವೆ, ಆದ್ರೆ ಧ್ವನಿಗಳು 20 ಇದಾವೆ ಸ್ನೇಹಿತರೆ. ಅದರಲ್ಲಿ ಮೊನೊಪ್ಟಾಂಗ್ಸ್ ಅಂದ್ರೆ ನೀವು ಕೇಳಿರ್ಬೋದು, ಮೊನೊಪಲಿ ಏನ್ ಕೇಳಿರ್ತಿರಲ್ವಾ, ಏಕಸ್ವಾಮ್ಯತೆ ಅಂತ ಕೇಳಿರ್ತಿರಲ್ವಾ, ಹಂಗೆ ಮೊನೊಪ್ಟಾಂಗ್ಸ್ ಅಂದ್ರೆ ಏಕಧ್ವನಿಯನ್ನ ಹೊಂದಿರತಕ್ಕಂತಹ ಅಕ್ಷರಗಳು. ಎಷ್ಟಿದಾವೆ ಸ್ನೇಹಿತರೆ? ಧ್ವನಿಗಳು 12 ಇದಾವೆ. ಇಲ್ಲಿ ದ್ವಿಪ್ತಾಂಗ್ಸ್ ಅಂದ್ರೆ ಏನ್ರಿ? ದ್ವಿ ಅಂದ್ರೆ ಏನ್ರಿ? ಎರಡು ಏನು ಪ್ರೊನೌನ್ಸಿಯೇಷನ್ ಅನ್ನ, ಎರಡು ದ್ವಿಪ್ತಾಂಗ್ಸ್ಗಳನ್ನ. ಫಾರ್ ಎಕ್ಸಾಂಪಲ್ ನೋಡಿ, ನಿಮಗೆ ಅರ್ಥ ಆಗ್ಲಿಕ್ಕೆ ಇಲ್ಲಿ ನೋಡ್ರಿ, ಐ ಕ್ಯಾಟ್ ಅಂತ ಹೇಳ್ಬೇಕಾದ್ರೆ ಕ್ಯಾ ನೋಡ್ರಿ. ಮತ್ತೆ ಇದು ನೋಡ್ರಿ ಸ್ನೇಹಿತರೆ, ಈ ರೀತಿ ನಮ್ಗೆ ಎರಡೆರಡು ಸ್ವರಗಳು ಒಂದೇ ಕಡೆ ನೋಡ್ರಿ. ಇ ಮತ್ತೆ ಐ ಅಂತಕ್ಕಂಥದ್ದು ಎರಡು ಸ್ವರಗಳೇ ಒಂದೇ ಕಡೆ ಬಂದಿದೆ. ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೇಕಾದ್ರೆ ಬಾಯ್ ಬಾಯ್ ಅಂತ ಹೇಳ್ಬೇಕಾದ್ರೆ ನಮ್ಗೆ ಆ ಒಂದು ಸ್ವರದ ಧ್ವನಿ ನಮ್ಗೆ ಕಾಣ್ತದೆ. ಸೊ ಹಾಗಾಗಿ ಇದರಲ್ಲಿ 20 ನೆನ್ಪಿಟ್ಕೊಳ್ಳಿ, 20 ಧ್ವನಿಗಳಿದಾವೆ. 20 ಧ್ವನಿಗಳು, ಸ್ವರದ ಧ್ವನಿಗಳು. ಹಾಗೆ ನಮ್ಮಲ್ಲಿ ಕಾನ್ಸನೆಂಟ್ ಅಕ್ಷರಗಳು ಬಂದ್ಬಿಟ್ಟು 21. ಹಾಗೆ ಕಾನ್ಸನೆಂಟ್ ಸೌಂಡ್ಸ್ ಅಂದ್ರೆ ಧ್ವನಿ ಬಂದ್ಬಿಟ್ಟು ನಮ್ಮಲ್ಲಿ ಎಷ್ಟಿದಾವೆ ಸ್ನೇಹಿತರೆ? ಧ್ವನಿಗಳು 24 ಇದಾವೆ. ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ, ನೀಟಾಗಿ ಬರ್ಕೊಳ್ಳಿ ಸ್ನೇಹಿತರೆ. ಏನೇ ಗೊತ್ತಾಗಿಲ್ಲ ಅಂದ್ರೆ ಹೇಳಿ. ಕಾನ್ಸನೆಂಟ್ಸ್ ವ್ಯಂಜನಾಕ್ಷರಗಳ ಧ್ವನಿಗಳು ಬಂದ್ಬಿಟ್ಟು 24 ಇದಾವೆ.
total sounds of English is 44 in the whole world. ಸರ ಭಾರತದಲ್ಲಿ ಅಷ್ಟೇ ಏನ್ರಿ? ಸರ ಕರ್ನಾಟಕದಲ್ಲಿ ಅಷ್ಟೇ ಏನ್ರಿ? ಸರ ಧಾರವಾಡದಾಗ ಅಷ್ಟೇ ಏನ್ರಿ ಇದು 44? ಇಲ್ಲ ಸ್ನೇಹಿತರೆ, ಇಡೀ ಜಗತ್ತಿನೊಳಗಡೆ ನಮಗೆ 44 ಧ್ವನಿಗಳು ಕಾಣ್ತದೆ ಇಂಗ್ಲಿಷ್ ಒಳಗಡೆ. ಅರ್ಥ ಆಗ್ತಿದ್ಯಾ? ಆಮೇಲೆ ಈ ನೀವು ಗಮನವಿಟ್ಟು ನೋಡ್ಬೇಕು. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಪಾಸ್ ಮಾಡಿ ನೀಟಾಗಿ ಕೇಳಿಸ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನ್ ನಿಮ್ಗೆ ಮತ್ತೊಂದ್ಸರಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನ್ ನಿಜವಾಗ್ಲೂ ಹೇಳ್ತೇನೆ, ನೀವು ಈ ಒಂದು ಸೌಂಡ್ ಸಿಸ್ಟಮ್ ಅನ್ನ ಕಲ್ತ್ಕೊಂಡ್ಬಿಟ್ರೆ ಅಷ್ಟು ಸಾಕು. ನೀವು ಓದ್ಬೇಕಾದ್ರೆ, ಬರಿಬೇಕಾದ್ರೆ, ನೀವು ಮುಂದೆ ಯಾವುದೇ ಒಂದು ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ ಅಂದ್ರೂ ಇನ್ಮೇಲೆ ಅರ್ಥ ಆಗ್ತಾ ಹೋಗ್ತದೆ. ಅಂತಹ ಒಂದು ಪ್ರಯತ್ನವನ್ನ ನಾವು ಮಾಡೋಣ. ನೋಡಿ, ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ. ಓಕೆ, ಸೊ ಈ ರೀತಿಯಾಗಿ ನೀವು ನೀಟಾಗಿ ನಿಮ್ಮ ಬುಕ್ಸ್ ಗಳಲ್ಲೂ ಸಹ ಹೀಗೆ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಾವು ಇವಾಗ ಸೌಂಡ್ಸ್ ಅಂದ್ರೆ ಫೋನಿಕ್ಸ್ ಹೇಗಿರ್ತದೆ, ನಾವು ಓದ್ತಿರ್ತಕ್ಕಂತಹ, ನಾವು ನಮ್ಮ ಗ್ರಹಿಕೆಯಲ್ಲಿ ಇರ್ತಕ್ಕಂತಹ ಆ ಧ್ವನಿಗಳು ಮತ್ತೆ ಇದರ ಆಕ್ಚುಯಲ್ ಧ್ವನಿಗಳು ಹೇಗಿರ್ತದೆ ಅಂತ ನಾವು ಕನ್ನಡದಿಂದ ಇಂಗ್ಲಿಷಿಗೆ ನಾವು ಹೇಗಿರ್ತದೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಇವಾಗ ನಿಮಗೆಲ್ಲರಿಗೂ ಗೊತ್ತಿದೆ ABCD ಅಂದ ತಕ್ಷಣಕ್ಕೆ, ನಾನಿವಾಗ ನಿಮ್ಗೆ ABCD ನ ಕಲಿಸ್ತೀನಿ ಅಂದ ತಕ್ಷಣಕ್ಕೆ ನಿಮಗೆ ನಗು ಬರ್ತದೆ ಅಲ್ವಾ? ಯಾಕಂದ್ರೆ ಅಯ್ಯೋ ನಮಗೆ ABCD, ಇವಾಗ ನಮಗೆ ABCD ಬರ್ತದಪ್ಪ, ಇವಾಗ ನಾನು ಹೇಳ್ಕೊಡ್ತಕ್ಕಂತಹ ABCD ನೀವೇನ್ ಇವಾಗ ನಗ್ತಾ ಇದೀರೋ, ಅಯ್ಯೋ ಹಾಗಿದೆಯಾ ಅಂತಕ್ಕಂತ ಒಂದು ಸಣ್ಣ ನಗು ಮತ್ತೆ ಕೊಂಚ ನೀವು ಸ್ವಲ್ಪ ಏನಾಗ್ತೀರಾ ಅಂದ್ರೆ ಹಾ ಅಂತಕ್ಕಂತ ಒಂದು ಎಕ್ಸ್ಪ್ರೆಷನ್ ನಿಮ್ಮಲ್ಲಿ ಕಾಣ್ತದೆ. ನೋಡಿ ಸ್ನೇಹಿತರೆ, ಈಗ ಇದೇನಪ್ಪ ಎ ಹೌದಾ? ಸೊ ಇದೇನು ಬಿ ಹೌದಾ? ಇದೇನು ಸಿ ಹೌದಾ? ಇದೇನು ಡಿ, ಇದು ಇ ಹೌದಾ? ಇದು ಎಫ್, ಜಿ, ಹೆಚ್, ಐ, ಜೆ, ಕೆ, ಎಲ್, ಎಂ, ಎನ್, ಓ, ಪಿ, ಕ್ಯೂ, ಆರ್, ಎಸ್, ಟಿ, ಯು, ವಿ, ಡಬ್ಲ್ಯೂ, ಎಕ್ಸ್, ವೈ, ಜೆಡ್ ಅಲ್ವಾ? ಇದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂತಹ ABCD ಹೌದಾ? ಎಲ್ರಿಗೂ ಗೊತ್ತಿದೆಯಾ? ಓಕೆ, ಸೊ ಈಗ ನೋಡಿ ಸ್ನೇಹಿತರೆ, ಇದೇನಿದು ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್. ಇದು ನಮ್ಗೆಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂತಹ ABCD ವರ್ಣಮಾಲೆಗಳು ಇಂಗ್ಲಿಷ್ ಒಳಗಡೆ ಹೌದಾ? ಸ್ನೇಹಿತರೆ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಈಗ ನೀವು ಇದನ್ನ ಏನಂತ ಹೇಳಿದ್ರಿ? ಎ ಅಂತ ಹೇಳಿದ್ರಿ ಹೌದಾ? ಎ ಅಂತ ಹೇಳಿದ್ರಿ. ಆದ್ರೆ ಆಕ್ಚುಯಲ್ ಪ್ರೊನೌನ್ಸಿಯೇಷನ್ ಬಿಟ್ಟದ್ದು ಎ ಅಲ್ಲ, ಅ. ನೋಡ್ರಿ, ನೋಡ್ರಿ, ನೀವು ನಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಅಂತ ಹೇಳ್ಬೇಕಾದ್ರೆ ಅಕೌಂಟ್ ಅಂತೀರಿ. ಅಕ್ಷತಾ ಅಂತ ಹೇಳ್ಬೇಕಾದ್ರೆ ಅ ಅಂತೀರಿ, ಹೇಳ್ತಿರಲ್ಲ. ಅಕೌಂಟಬಿಲಿಟಿ ಅಂತ ಹೇಳ್ಬೇಕಾದ್ರೆ ಅ ಅಂತೀರಿ, ಹೇಳ್ತೀರಾ? ಅಕಂಪ್ಲೀಸ್ ಅಂತ ಹೇಳ್ಬೇಕಾದ್ರೆ ಅ ಅಂತೀರಿ. ಸೊ ನೋಡ್ರಿ, ಅ. ಆಕಾಶ್ ಅಂತ ಹೇಳ್ಬೇಕಾದ್ರೆ ಆ. ಆರತಿ ಅಂತ ಹೇಳ್ಬೇಕಾದ್ರೆ ಆ ಹೌದಾ? ಸೊ ನೆಕ್ಸ್ಟ್ ನಮ್ಗೆ ಆಪಲ್, ಆಂಗಲ್, ಯಾ ಆಂಗಲ್, ಆಪಲ್ ಹೌದಾ? ಸೊ ಯಾ ಹೌದಾ? ಆಮೇಲೆ ಇವಾಗ ಏನು ಕೂಡ ಬರುತ್ತೆ, ಇಲ್ಲಿ ನಮ್ದು 10 ಎಕರೆ ಜಮೀನಿದೆ ಅಂತ ಹೇಳ್ಬೇಕಾದ್ರೆ ಎ ಎ ಹೌದಾ? ಈ ರೀತಿ 4 ಧ್ವನಿಗಳು ಬರ್ತದೆ. ಎ ನೀವು ಓದ್ಬೇಕಾದ್ರೆ ABCD ಅಂತ ಓದ್ತೀರಿ, ಆದ್ರೆ ಅದು ಆಕ್ಚುಲ್ ಬಂದ್ಬಿಟ್ಟು ಆಪಲ್. ನೋಡ್ರಿ, ನೆಕ್ಸ್ಟ್ ಇದು ಬಂದ್ಬಿಟ್ಟು ಬ ಬ ಬ್ಯಾಟ್. ನೋಡ್ರಿ, ಬ ಬ ಮತ್ತೆ ಬಾ. ನೋಡ್ರಿ, ಇದನ್ನ ನಾವು ಬಕೆಟ್ ನ ನಾವು ಬಿಕೆಟ್ ಅನ್ನಲ್ಲ, ಬಾಸ್ ನ ನಾವು ಬೀಸ್ ಅನ್ನಲ್ಲ, ಬಾಲ್ ನ ನಾವು ಬೀಲ್ ಅನ್ನಲ್ಲ ಹೌದಾ? ಬ ಹೌದಾ? ಸೊ ಇದು ಕ ಹೌದಾ? ಕ. ಬಟ್ ಆದ್ರೆ ಇದನ್ನ ಸ ಅಂತಾನು ಕೂಡ ಕರಿತೀವಿ. ಸ್ನೇಹಿತರೆ ಜಸ್ಟ್ ಅಬ್ಸರ್ವ್ ಮಾಡಿ,
ನಿಮಗೆ ಇವತ್ತು ಇಂತಹ ಟ್ರಿಕ್ಸ್ ಅನ್ನ ಹೇಳ್ತೇನೆ. ಅದನ್ನ ಯಾವಾಗ ನಾವು ಸ ಅನ್ಬೇಕು, ಯಾವಾಗ ನಾವು ಅದನ್ನ ಕ ಅನ್ಬೇಕು ಅಂತ ನೋಡಿ ಸ್ನೇಹಿತರೆ. ಇದನ್ನ ಯಾವಾಗ ನಾವು ಕ ಅನ್ಬೇಕು ನೋಡಿ, ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಯಾವಾಗ ಈ ಸಿ ಜೊತೆಗೆ ಎ ಬರ್ತದೋ, ಈ ಸಿ ಜೊತೆಗೆ ಯಾವಾಗ ಇಲ್ಲಿ ನಮ್ಗೆ ಓ ಬರ್ತದೋ, ಸಿ ಜೊತೆಗೆ ಯಾವಾಗ ನಮ್ಗೆ ಯು ಬರ್ತದೋ, ಕಣ್ಣು ಮುಚ್ಚಿ ಇದನ್ನ ಕ ಅಂತ ಕರೀರಿ. ಏನಂತ ಕರೀರಿ? ಕ ಅಂತ. ಹೇಗೆ ಸರ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ CAT ಕ್ಯಾಚ್, CA ಕೆನರಾ ಬ್ಯಾಂಕ್ ಅಂತ ಹೇಳ್ಬೇಕಾದ್ರೆ ನೋಡಿ ಕೆನರಾ ಕ್ಯಾಚ್, ರೈಟ್. ಸೊ ಆಮೇಲೆ ನೋಡ್ರಿ ಇಲ್ಲಿ COME ಕಮ್, ಕಮ್ಯುನಿಕೇಶನ್, ರೈಟ್ ಹೇಳ್ತೀವಿಲ್ಲೋ? ಹಾ. ನೆಕ್ಸ್ಟ್ ನೋಡ್ರಿ CUT ಕಟ್, CUTE ಕ್ಯೂಟ್, ಹೌದಾ? ಕಟ್, ಕ್ಯೂಟ್, ರೈಟ್. ಸೊ ಆಮೇಲೆ ನೋಡ್ರಿ ಇಲ್ಲಿ ಇನ್ ಕೇಸ್ ಏನಾದ್ರು ಸಿ ಜೊತೆಗೆ ಇನ್ ಕೇಸ್ ಇ ಬಂತು, ಸಿ ಜೊತೆಗೆ ನಮ್ಗೆ ಏನಾದ್ರು ಐ ಬಂತು, ಸಿ ಜೊತೆಗೆ ಇನ್ ಕೇಸ್ ವೈ ಬಂತು ಅಂತ ಹೇಳಿದ್ರೆ ಸ್ನೇಹಿತರೆ ಗಮನಿಸಿ ನೋಡಿ, ಇಲ್ಲಿ ಇದನ್ನ ನಾವು ಕಣ್ಣು ಮುಚ್ಚಿ ಸ ಅಂತ ಉಚ್ಚಾರಣೆ ಮಾಡಬೇಕು. ಹೇಗೆ? ಈಗ ನೋಡ್ರಿ, ನಾವು ಈಗ ಸೆಂಟ್ ಅಂತೀವಿ, ಸೆಂಟ್ ನೋಡ್ರಿ, ನಾವು CITY ಸಿಟಿ, ಹೌದಾ? ಹೇಳ್ತೀವಿಲ್ಲ ಅಲ್ವಾ? ಸೊ ಆಮೇಲೆ ನೋಡ್ರಿ CY ಜೊತೆ ಸೈಕಲ್ ಅಂತ ಹೇಳ್ತೀವಿ, ಹೌದಾ? ಸೈಕಲ್, ಸೈಬರ್ ಹೇಳ್ತೀವಾ? ಸೊ ಈ ರೀತಿ ನಿಮ್ಗೆ ಯಾವಾಗ ಸಿ ಜೊತೆ ಇ ಬರ್ತದೋ, ಸಿ ಜೊತೆ ಐ ಬರ್ತದೋ, ಸಿ ಜೊತೆ ವೈ ಬರ್ತದೋ, ನೀವು ಕಣ್ಣು ಮುಚ್ಚಿ ಅದನ್ನ ಸ ಅಂತ ಪ್ರೊನೌನ್ಸ್ ಮಾಡಿ. ಯಾವಾಗ ಸಿ ಜೊತೆ ಎ ಬರ್ತದೋ, ಸಿ ಜೊತೆ ಓ ಬರ್ತದೋ, ಸಿ ಜೊತೆ ಯು ಬರ್ತದೋ, ಅದನ್ನ ಕ ಅಂತ ಪ್ರೊನೌನ್ಸ್ ಮಾಡಿ. ಅರ್ಥ ಆಗ್ತಿದ್ಯಾ? ಸೊ ಐ ಹೋಪ್ ಇದನ್ನ ನೀವು ಚೆನ್ನಾಗಿ ಬರ್ಕೊಳ್ಳಿ. ಓಕೆ, ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ನನಗೆ ಹೇಳಿ. ಸೊ ಏನ್ ಅರ್ಥ ಆಗಿಲ್ಲ ಅಂತಾನು ಸಹ ನನಗೆ ಹೇಳಿದ್ರೆ ನಾನ್ ನಿಮ್ಗೆ, ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಳ್ರಿ, ಓಕೆನಾ? ಸೊ ಈ ರೀತಿಯಾಗಿ ನೀವು ಸೌಂಡ್ ಅನ್ನ ಏನ್ ಮಾಡ್ಬೇಕು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಗ್ತಿದ್ಯಾ ಸ್ನೇಹಿತರೆ? ಈಗ ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ನಾವು ಅದನ್ನ ಡಿ ಅಂತ ಹೇಳ್ತೇವೆ. ಡಿ ಅಂತ ಹೇಳ್ಬೇಕಾದ್ರೆ ನೀವು ಡಿ ಅಂತ ಹೇಳ್ತೀವಲ್ವಾ? ಸೊ ನಾವು ಡಾಕ್ಟರ್ ಅಂತ ಹೇಳ್ಬೇಕಾದ್ರೆ ಡಿಕ್ಟರ್ ಅನ್ನಲ್ಲ, ಧಾರವಾಡವನ್ನ ನಾವು ಧೀರ್ವಾಡ ಅಂತ ಹೇಳಲ್ಲ. ಹೇಳ್ತೀವಾರಾದ್ರು ದಾವಣಗೆರೆನ ಢೀವಣಗೆರೆ ಅಂತ ಹೇಳ್ತೀರಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ಅದ್ ಬಂದ್ಬಿಟ್ಟು ಡ, ದ ಅಂಡ್ ದ. ಸೊ ನಾವು ಅದನ್ನ ಡ ಡ ಡ ಅಂತ ಯೂಸ್ ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಇದೇನು ಸ್ನೇಹಿತರೆ? ಇ, ಹೌದಾ? ಸೊ ಹಂಗಾದ್ರೆ ಎಜುಕೇಶನ್ ಅನ್ನ ನಾವ್ಯಾಕೆ ಎಜುಕೇಶನ್ ಅಂತ ಯಾಕೆ ಹೇಳಲ್ಲ? ಎಜುಕೇಶನ್ ಅನ್ನ ನಾವ್ಯಾಕೆ ಎಜುಕೇಶನ್ ಅನ್ನಲ್ಲ? ಎಮರ್ಜೆನ್ಸಿನ ನಾವು ಇಮರ್ಜೆನ್ಸಿ ಅಂತ ಹೇಳಕ್ಕಾಗಲ್ಲ, ಹೌದಾ? ಅವನು ಎಜುಕೇಟೆಡ್ ಇದ್ದಾನೆ ಅಂತೀವಿ, ಅವನು ಎಜುಕೇಟೆಡ್ ಅಂತ ಹೇಳಲ್ಲ, ಹೌದಾ? ಹೇಳ್ತೀವಾ? ಇವನು ಎಲಿಜಿಬಲ್ ಇಲ್ಲ ಅಂತ ಹೇಳ್ತೀವಿ, ಎ ಎ ಎ ಎಲಿಜಿಬಲ್, ಎ ಎ ನೋಡ್ರಿ. ಸೊ ಎ ಮತ್ತು ಇ ಬರ್ತದ. ಯಾವಾಗ ಇ ಬರುತ್ತೆ ಅಂದ್ರೆ ಇಂಗ್ಲಿಷ್, ರೈಟ್? ಇಂಗ್ಲಿಷ್. ಈಗಲ್ ಹೇಳ್ತೀವಾ? ಈಗಲ್, ಇಂಗ್ಲಿಷ್ ಅಂತ ಹೇಳ್ಬೇಕಾದ್ರೆ ಇ ಅಂತೀವಿ. ಮೋಸ್ಟ್ ಆಫ್ ದ ಟೈಮ್ ನಾವು ಎ. ನೋಡ್ರಿ, ಫಾರ್ ಎಕ್ಸಾಂಪಲ್ ಎಲಿಫ್ಯಾಂಟ್ ಅಂತೀವಿ. ನೋಡ್ರಿ, ಎಲಿಫ್ಯಾಂಟ್ ಹೇಗೆ ಬರೀತೀವಿ ನಾವು? ಎಲಿಫ್ಯಾಂಟ್, ಹೌದಾ? ಎಲಿಫ್ಯಾಂಟ್. ಇಲ್ಲೇನಿದೆ? ಇಲಿಫ್ಯಾಂಟ್ ಇದೆಯಾ? ಅದು ಇಲಿಫ್ಯಾಂಟ್ ಅಲ್ಲ, ಎ ಎಲಿಫ್ಯಾಂಟ್, ಹೌದಾ? ಸೊ ನೋಡಿ, ಅದೇ ರೀತಿ ಇದೇನಿದು? ಅದೇನದು? ಪ ಅಲ್ಲ, ನೋಡ್ರಿ, ಫಿಶ್, ಫ್ಯಾನ್. ಇದೇನಪ್ಪ ವಿಶೇಷತೆ ಅಂದ್ರೆ ನಿಮ್ಮ ಎರಡು ತುಟಿಗಳನ್ನ ಬಿಗಿ ಹಿಡಿಬಾರ್ದು, ಟಚ್ ಮಾಡಬಾರ್ದು. ನೋಡ್ರಿ, ನೋಡಿ, ಫ್ಯಾನ್, ಫ್ಲವರ್, ಫ್ಯಾಮಿಲಿ, ಅಲ್ವಾ? ಸೊ ಹೀಗೆ ನಾವು ಇದನ್ನ ಫ ಅಂತ ಕರಿತೀವಿ, ಪ ಅಲ್ಲ. ಓಕೆ, ಇದು ಬಂದ್ಬಿಟ್ಟು ಗ ಗ. ನೋಡ್ರಿ, ಗ, ಹೌದಾ? ಗ, ಹೌದಾ? ನೆಕ್ಸ್ಟ್ ಇದು ಬಂದ್ಬಿಟ್ಟು ಆಕ್ಚುಲಿ ಜೆ ಅಂತಾನು ಕೂಡ ಬರುತ್ತೆ. ಯಾವಾಗ ಇದರ ಜೊತೆಗೆ ನಮ್ಗೆ ಇ ಬರ್ಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ಜಿ ಜೊತೆಗೆ ಇ ಬಂದ್ರೆ ನಾವು ಅದನ್ನ ಜೆ ಅಂತ ಕರಿತೀವಿ ಸ್ನೇಹಿತರೆ. ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ಜರ್ಮನಿ ಅಂತ ಹೇಳ್ತೀವಿ, ಹೌದಾ? ಜರ್ಮನಿ. ಜರ್ಮನಿ ಅಂತ ಹೇಳ್ಬೇಕಾದ್ರೆ ನೋಡ್ರಿ, ಈಗ ಜಿಯೋಲಜಿ ಅಂತ ಹೇಳ್ಬೇಕಾದ್ರೆ ನೋಡ್ರಿ, ಹೌದಾ? ಜಿಯೋಗ್ರಫಿ ಅಂತ ಹೇಳ್ಬೇಕಾದ್ರೆ ನೋಡ್ರಿ, ಹೌದಾ? ಜನರಲ್ ಮ್ಯಾನೇಜರ್ ಅಂತ ಹೇಳ್ಬೇಕಾದ್ರೆ ನೋಡ್ರಿ, ಜೆ ಅಂತ ಹೇಳ್ತೀವ. ಈ ರೀತಿ ನಾವು ಜಿ ಜೊತೆಗೆ ಇ ಬಂದ್ರೆ ಅದನ್ನ ಜೆ ಅಂತ ಹೇಳ್ತೇವೆ. ಆ ಉಳ್ಕಿದ ಟೈಮಲ್ಲಿ ನಾವು ಅದನ್ನ ಗ ಗ ಅಂತ ಪ್ರೊನೌನ್ಸ್ ಮಾಡ್ತೇವೆ. ನೋಡಿ ಸ್ನೇಹಿತರೆ, ಅದೇ ರೀತಿಯಾಗಿ ನಮ್ಗೆ ಇವಾಗ ಇದ್ ನೋಡಿ, ಇದು
ನೋಡ್ರಿ ಹೌದಾ, ಹ್ಯೂಸ್ ಹ್ಯೂಸ್ ರೈಟ್. ಮತ್ತೆ ನೀವು ಸರ್ ಹಾನೆಸ್ಟ್ ರೀ, ಅದು ಹಾನೆಸ್ಟ್ ಅಲ್ಲ ರೀ, ಹೆಚ್ ಸೈಲೆಂಟ್ ಆಗ್ತದ, ಆನೆಸ್ಟ್ ನಾಟ್ ಹಾನೆಸ್ಟ್, ಆನೆಸ್ಟ್ ನಾಟ್ ಹಾನೆಸ್ಟ್. ಓಕೆ, ಸೊ ಅದನ್ನ ಅಂತ ಕರಿತೀವಿ. ಸೊ ಇದು ಬಂದ್ಬಿಟ್ಟು ನೋಡ್ರೆ ಇ ಇ. ಬಟ್ ನಮ್ ಪ್ರೊನೌನ್ಸಿಯೇಷನ್ ನೋಡ್ರಿ, ಈಗ ಐರನ್ ಬಾಕ್ಸ್ ಕೊಡ್ರಿ, ಐಸ್ ಕ್ರೀಮ್ ಕೊಡ್ರಿ ಅನ್ಬೇಕಾದ್ರೆ ಐ ಅಂತೀವಿ. ಅದೇ ನಾವು ಈಗ ನಾವು ಇದನ್ನ ಇ ಅಂತ ಯಾವಾಗ ಹೇಳ್ತೀವಿ? ಇಂಪಾರ್ಟೆಂಟ್ ಅದ, ಇಂಡಿಯಾ ಇಂಪಾರ್ಟೆಂಟ್, ಹೌದಾ? ಮತ್ತೇನಂತೀವಿ? ಯೋಚನೆ ಮಾಡ್ರಿ, ನೀವು ಪ್ರತಿಯೊಂದು ವರ್ಡಿಗೂ ನೀವು ಯೋಚನೆ ಮಾಡ್ರಿ. ಈಗ ಐ ಅಂತ ಹೇಳಿದ್ರಿ, ನೀವು ಯೋಚನೆ ಮಾಡಿ ಯಾವಾಗ ಹೇಳ್ತೀವಿ ಅಂತ ಹೇಳಿ, ಹೌದಾ? ಆಮೇಲೆ ಇ ಅಂತ ಹೇಳಿದೀನಿ ನೀವು. ಈಗ ನೋಡ್ರಿ ಐರ್ಲ್ಯಾಂಡ್ ಅಂತ ಹೇಳ್ಬೇಕಾದ್ರೆ, ಹೌದಾ? ಸೊ ಆಮೇಲೆ ಇದನ್ನ ನೋಡ್ರಿ ಇರಾಕ್, ಇರಾನ್ ಅಂತ ಹೇಳ್ಬೇಕಾದ್ರೆ, ಜಸ್ಟ್ ಇಮ್ಯಾಜಿನ್ ನೋಡ್ರಿ, ಬಹಳ ಈಸಿ ಇಂಗ್ಲಿಷ್. ಈ ಸೌಂಡ್ ಸಿಸ್ಟಮ್ ಕಲ್ತ ಮೇಲೆ ನಿಮಗ ಅಯ್ಯೋ ಆಕ್ಚುಲ್ ಆಗಿ ಹೀಗದ ಇಂಗ್ಲಿಷ್, ಅಯ್ಯೋ ನಾವು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ವಿ ಅಂತ ನಿಮ್ಗ ಅನಿಸ್ತಾ ಹೋಗ್ತದ. ಬೇಜಾರ್ ಮಾಡ್ಕೋಬೇಡ್ರಿ, ಕಲಿತಾ ಹೋಗ್ರಿ, ಕಲಿತಾ ಹೋಗಿ. ಯಾವ ಒಂದು ನಾಲೆಡ್ಜ್ ಯಾರು ಸುಮ್ನೆ ಇರೋದಿಲ್ಲ. ನಾವೇನ್ ಮಾಡ್ಬೇಕಂದ್ರೆ ಕಲಿತಾ ಹೋಗ್ಬೇಕು ಸ್ನೇಹಿತರೆ, ಹೌದಾ? ನಮಗೆ ಮೊದ್ಲೇ ಮ್ಯಾಥಮೆಟಿಕ್ಸ್ ಗೊತ್ತಿತ್ತಾ? ಮೊದ್ಲೇ ನಮಗೆ ಸೈನ್ಸ್ ಅಂದ್ರೆ ಗೊತ್ತಿತ್ತಾ? ಮೊದ್ಲೇ ನಮಗೆ ಜೂಲಜಿ ಎಲ್ಲದನ್ನು ಕಲ್ತಿದ್ವಾ? ಇಲ್ಲ ತಾನೆ. ಹಾಗೆ ಇದು ಒಂದು ಸಬ್ಜೆಕ್ಟ್ ಅಷ್ಟೇ, ಇದೊಂದು ಭಾಷೆಯನ್ನ ಭಾಷೆ ತರ ಕಲೀರಿ, ತಾನಾಗೆ ಬರ್ತದ. ಓಕೆನಾ? ಇದು ಬಂದ್ಬಿಟ್ಟು ಜ. ನೋಡ್ರಿ ಜಗ್, ಜಪಾನ್, ಜರ್ನಿ, ಜಾಬ್, ಜೋಕರ್ ಅಲ್ವಾ? ಸೊ ನೋಡ್ರಿ, ನೀವು ಕೂಡ ಹಿಂಗ ಬರಿತಾ ಹೋಗಿ, ಯೋಚನೆ ಮಾಡಿ, ಸುಮ್ನೆ ಇದನ್ನೇ ಬರ್ಕೊಂಡು ಕೂರಕ್ ಹೋಗ್ಬೇಡಿ. ಅರ್ಥ ಆಗ್ತಿದ್ಯಾ? ಸೊ ಇದು ಬಂದ್ಬಿಟ್ಟು ಕ ಕ ಕ. ಮತ್ತೆ ನಮ್ ಕನ್ನಡದಲ್ಲಿ ಇದು ಒಂದು ಕೂಡ ಬರ್ತದೆ, ಕ ಮತ್ತ ಖ, ಹೌದಾ? ಸೊ ನೋಡ್ರಿ ಇಲ್ಲಿ ಕಿಂಗ್, ಕೈಟ್. ಓಕೆ, ಸೊ ಇದು ಸ್ನೇಹಿತರೆ ಲ ಮತ್ತೆ ಳ ಅಲ್ಲ, ನಮ್ ಕನ್ನಡದಲ್ಲಿ ನಾವ್ ಹೇಳ್ತೀವಿ. ಸಿ ಪ್ರೊನೌನ್ಸ್ ಮಾಡ್ಬೇಕಾದ್ರೆ ನಮ್ಗೆ ನಗು ಬರ್ಬೋದು ಸ್ನೇಹಿತರೆ, ಆದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕನ್ನಡದಲ್ಲಿ ಲ ಮತ್ತೆ ಳ. ಸರ್ ಇದು ಯಾವ ಬರ್ತಂದ್ರ ನಾವ್ ಹೇಳ್ತೀವಿ, ಸರ್ ನಾನು ಖಳನಾಯಕ ಪಾತ್ರ ಮಾಡಿದ್ದೇನೆ, ನಳ ಬಂದ್ ಮಾಡು ಅಂತ ಹೇಳ್ಬೇಕಾದ್ರೆ ನಾವು ಳನ ಬಳಸ್ತೀವಿ. ಇದು ಸೌಂಡ್ ಬರ್ಬೇಕು, ಅನುನಾಸಿಕ ಅಲ್ವಾ? ಸೊ ಸೌಂಡ್ ಬರ್ಬೇಕು. ನೋಡ್ರಿ ಫಾರ್ ಎಕ್ಸಾಂಪಲ್ ಮೇಡಮ್, ಹೌದಾ? ಮ್ಯಾಮ್, ಮೇಡಮ್, ರೈಟ್? ಮ್ಯಾಂಗೋ, ಮಂಕಿ. ಸಿ ಜಸ್ಟ್ ನೀವು ನೋಡ್ರಿ, ಅಯ್ಯೋ ಸಣ್ಣ ಮಕ್ಕಳ ತರ ನಾವೇನ್ ಸಣ್ಣವರ? ದಯಮಾಡಿ ಕಲಿಬೇಕಾದ್ರೆ ಇಂತಹ ಒಂದು ಏನು ನಾನು ಇದನ್ ಕಲಿಬೇಕಾ ಅದನ್ ಕಲಿಬೇಕಾ ಈ ರೀತಿ ಆದಂತಹ ಯಾವುದೇ ರೀತಿಯಾದಂತಹ ಪ್ರೀ ಡಿಟರ್ಮೈನ್ಡ್ ಮೈಂಡ್ ಸೆಟ್ ಇಂದ ಕೂರಬಾರ್ದು. ಓಪನ್ ಆಗಿರಿ, ನಿಮ್ಮ ಚೀಲವನ್ನ ಓಪನ್ ಮಾಡಿಡಿ, ಏನೇ ಬಂದ್ರು ಅದನ್ನ ತುಂಬ್ಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನ ತಾವು ಮಾಡಿ. ಸೊ ಇದೇನ್ರಿ ಇದು ಅಂತೀವಲ್ಲ, ನೀವು ನೋ, ರೈಟ್? ನೋ, ಐ ಸೆಡ್ ನೋ, ನೋ ಮೀನ್ಸ್ ನೋ, ರೈಟ್? ಸೊ ಇದು ಬಟ್ ಇದನ್ನ ನೋಡ್ರಿ, ಈಗ ಎಷ್ಟು ಸರಿ ಬರುತ್ತೆ, ಎಷ್ಟೆಷ್ಟು ಏನೇನ್ ಬರುತ್ತೆ ಅಂತ ನೋಡಿ ಸ್ನೇಹಿತರೆ. ನೋಡಿ ಇಲ್ಲಿ ಅಂತ ಹೇಳ್ತೀವ, ನೀವು ಇಮ್ಯಾಜಿನ್ ಮಾಡಿರಲ್ಲ ಯಾವ ಬರುತ್ತಪ್ಪ ಇದು ಅಂತ ಹೇಳಿ, ಹೌದಾ? ಬಟ್ ಆದ್ರೆ ನೋಡಿ ಸ್ನೇಹಿತರೆ, ನೀವು ಕೇಳಿರ್ಬೋದು ಏನಂತ, ಈಗ ಅಕ್ಟೋಬರ್ ಕೇಳಿರಿ, ಅದ್ರಲ್ಲಿ ಅಂತ ಬರುತ್ತಾ? ಅಫಿಷಿಯಲ್, ಅವರು ಅಫಿಷಿಯಲ್ ಮೇಂಟೈನ್ ಮಾಡ್ತಾರೆ, ಹೌದಾ? ಅಫಿಷಿಯಲ್ ಅಂದ್ರೆ ಏನ್ ಸ್ನೇಹಿತರೆ? ಈ ರೀತಿ ಅಫಿಷಿಯಲ್ ಹೋಗಿ ಚೆಕ್ ಮಾಡಿ ನೀವು ಬೇಕಾದ್ರೆ, ಅಫಿಷಿಯಲ್ ಅಂತೀವಿ ನಾವು, ಹೌದಾ? ಸೊ ಆಮೇಲೆ ಇದನ್ನ ಆಫೀಸ್, ಆನ್, ಆಫ್, ಹೌದಾ? ಸೊ ಆಮೇಲೆ ನೋಡಿ ಸ್ನೇಹಿತರೆ, ಇದನ್ನೇ ನಾವು ಮತ್ತೊಂದು ಏನ್ ಮಾಡ್ತೇವೆ ಸ್ನೇಹಿತರೆ, ಈಗ ಓವರ್, ಓಪನ್, ಹೌದಾ? ಸೊ ಈ ರೀತಿಯಾದಂತಹ ಸೌಂಡ್ಗಳು ಬರ್ತದೆ ಅದರಿಂದ. ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು, ಹೌದಾ? ಸೊ ಇದನ್ನ ಅರ್ಥ ಮಾಡ್ಕೊಂಡಾಗ ಏನ್ ಅನ್ಸುತ್ತೆ ನಮಗಂದ್ರೆ, ವಾವ್ ಈ ರೀತಿ ಇದೆಯಾ? ನೀವು ನೆಕ್ಸ್ಟ್ ನೋಡ್ರಿ, ಯಾವುದೇ ಪುಸ್ತಕವನ್ನು ತೆಗೀರಿ, ನೀವು ಓದ್ತಕ್ಕಂತಹ ನಿಮ್ಮ ಒಂದು ಆ ಒಂದು ಏನು ಓದುವ ಏನು ಅಪ್ರೋಚ್ ಇದೆ, ಅಂದ್ರೆ ವಿಧಾನ ಏನಿದೆ, ಅದೆಲ್ಲ ಬದಲಾಗ್ತಾ ಹೋಗ್ತದೆ ಸ್ನೇಹಿತರೆ. ನೋಡ್ತಾ ಹೋಗಿ. ಇದು ಪ ಮತ್ತು ಫ. ನೋಡಿ ಸ್ನೇಹಿತರೆ, ಇಲ್ಲಿ ಆಗ್ಲೇ ನಾವು ಇದನ್ನ ನೋಡಿದ್ವಿ, ಇದನ್ನ ಏನಂತ ಹೇಳಿದ್ವಿ ಅಂತ ಹೇಳಿದ್ವಿ, ಅಂದ್ರೆ ತುಟಿಗಳು ಏನಾಗ್ತಾ ಇರಲ್ಲ, ಟಚ್ ಆಗ್ತಾ ಇರಲಿಲ್ಲ. ಬಟ್ ಇಲ್ಲಿ ಹಂಗಲ್ಲ, ತುಟಿಗಳು ಟಚ್ ಆಗ್ಬೇಕು. ನೋಡ್ರಿ ಫಾರ್ ಎಕ್ಸಾಂಪಲ್ ಪಪ್ಪ ಹೇಳ್ರಿ ನೋಡೋಣ, ಪಪ್ಪ, ಪಪ್ಪಾಯ, ಸ್ಟಾಪ್. ನೋಡ್ರಿ, ಎರಡು ತುಟಿಗಳನ್ನ ಏನ್ ಮಾಡ್ಬೇಕು, ದ ಬೋತ್ ಲಿಪ್ಸ್ ಶುಡ್ ಬಿ ಟೈಟ್. ಮತ್ತೆ ಅದನ್ನ ಏನ್ ಮಾಡ್ಬೇಕು, ಏರ್ ಶುಡ್ ಬಿ ಫ್ಲೋ. ನೋಡ್ರಿ, ಈ ರೀತಿಯಾಗಿ ನಮ್ಗ ತುಟಿಗಳು ಟಚ್ ಆಗ್ಬೇಕು. ನೋಡ್ರಿ, ಪಪ್ಪ ಅನ್ರಿ, ಇದು ಬಿಟ್ಟು ಹೇಳಕ್ಕಾಗತ್ತ? ಬರೋದೇ ಇಲ್ಲ ಅಲ್ವಾ? ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, ಅದನ್ನ
ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಇದು ನೋಡಿ ಸ್ನೇಹಿತರೆ, ಕ್ಯೂ ಅಂತ ಹೇಳ್ತೀವಿ. ಕ್ಯೂ ಕ್ಯೂ ನೋ, ಕ್ಯೂ ಅಲ್ಲ ಅದು, ನೋಡ್ರಿ ಸ್ನೇಹಿತರೆ, ಕ್ವ ಅಲ್ವಾ? ಕ್ವ ಅಂದ್ರೆ ಏನ್ರಿ ಸ್ನೇಹಿತರೆ? ನೋಡಿ, ಕ್ವ ಅಂತ ಹೇಳ್ಬೇಕಾದ್ರೆ ಕ್ವಾಲಿಟಿ, ಕ್ವಾಂಟಿಟಿ, ಹೌದಾ? ಕ್ವಾಲಿಟಿ, ಕ್ವಾಂಟಿಟಿ, ಕ್ವಿಕ್, ವಾಷನ್, ವಾಟರ್, ಹೌದಾ? ನೋಡ್ರಿ, ನೀವು ಮತ್ತೆ ಯಾವ್ಯಾವ ವರ್ಡ್ ಬರುತ್ತೆ ಅಂತ ನನಗೆ ಕಮೆಂಟ್ ಅಲ್ಲಿ ಹಾಕಿ, ಅರ್ಥ ಆಯ್ತಾ? ಸೊ ಇದು ನೋಡ್ರಿ, ನೋಡ್ರಿ, ಹೌದಾ? ನೋಡ್ರಿ, ರಾಯಲ್, ರಾಕೆಟ್, ಹೌದಾ? ನೋಡ್ರಿ, ಆಮೇಲೆ ಇದು ಸೌಂಡ್ ಬರ್ತದ. ಸೊ ನಮ್ ಕನ್ನಡದಲ್ಲಿ ಶೋ 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 ಅಂತ ಬರ್ತದಲ್ವಾ? ಸೊ ನೀವು ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಇದು ಬಂದಿರಂದ್ರೆ ಇದು ಹೋಗ್ತದ. ಆಮೇಲೆ ಇದು ಅಂತ ಹೇಳಿದ್ರೆ ಶಂಕರ್ ಅಂತ ಹೇಳ್ಬೇಕಾದ್ರೆ ಇದು ಬರ್ತದ. ಇದು ಉಷಾ ಅಂತ ಹೇಳ್ಬೇಕಾದ್ರೆ ನಾವು ಈ ರೀತಿ ಬಳಸ್ತೀವಿ. ನೀವು ಅದನ್ನ ನೀಟಾಗಿ ನೋಡ್ಕೊಳ್ಬೇಕು. ಇದು ನೋಡ್ರಿ ಸರ್, ಇದೆ ಮತ್ತೆ ತ ಅಂತ ಬರುತ್ತೆ, ಟ ಮತ್ತೆ ತ ಅಂತ ಬರುತ್ತೆ ಸ್ನೇಹಿತರೆ. ನೋಡಿ, ಟಾಟಾ ಕಂಪ್ನಿ ಇದೆ ಅಲ್ವಾ? ಅದನ್ನ ಯಾರಾದ್ರೂ ಟಾಟಾ ಕಂಪ್ನಿ ಅಂತ ಹೇಳಕ್ಕಾಗತ್ತಾ? ನಾವು ಟಾಟಾ ಮಾಡ್ತೀವಿ, ಅದನ್ನ ಟಾಟಾ ಅಂತ ಹೇಳಿದ್ರೆ ನೋಡ್ರಿ, ಟಾಟಾ ಅಂತ ಹೇಳದ್ ಬಿಟ್ಟು ಟಾಟಾ ಅನ್ನಕತ್ತಾನ ನಕ್ ಬಿಡ್ತಾರ, ಹೌದಾ? ಸೊ ಆಮೇಲೆ ಟೊಮ್ಯಾಟೋನ ನಾವು ಟೊಮ್ಯಾಟೊ ಅಂತ ಹೇಳಕ್ಕಾಗಲ್ಲ, ಹೇಳ್ತೀರಾ ಯಾರಾದ್ರೂ? ಹೇಳಿದ್ರೆ ಎಲ್ರು ನಕ್ ಬಿಡ್ತಾರೆ ಅಲ್ವಾ? ನೋಡಿ, ತಮಿಳ್ನಾಡಿನ ನಾವು ತಮಿಳ್ನಾಡು ಅಂತ ಹೇಳಕ್ಕಾಗಲ್ಲ, ತೆಲುಗುನ ನಾವು ತೆಲುಗು ಅಂತ ಹೇಳಕ್ಕಾಗಲ್ಲ, ಟಗರುನ ನಾವು ಟಗರು ಅಂತ ಹೇಳಕ್ಕಾಗಲ್ಲ, ಹೌದಾ? ತೊಗರಿ ಬೇಳೆನ ತೊಗರಿ ಬೇಳೆ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಸೊ ಈ ರೀತಿ ನಾವು ನೀಟಾಗಿ ನಾವು ಅದರ ಪ್ರೊನೌನ್ಸಿಯೇಷನ್ ಅನ್ನ ನೋಡ್ಕೊಳ್ಬೇಕಾಗ್ತದೆ, ಅದರ ಸೌಂಡ್ ಸಿಸ್ಟಮ್ ಅನ್ನ ನೋಡ್ಕೊಳ್ಬೇಕಾಗತ್ತೆ. ಇದನ್ನ ನಾವು ಫೋನಿಕ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಇದ್ ನೋಡಿ ಸ್ನೇಹಿತರೆ, ಸರ್ವೇ ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಏನಿದು? ಇದ್ ನೋಡಿ, ನಿಮಗೆ ಏನ್ ಗೊತ್ತಿರುತ್ತೆ? ಇದನ್ನ ಅ ಅಂತಾನು ಹೇಳ್ತೇವೆ, ಇದನ್ನ ಉ ಅಂತಾನು ಹೇಳ್ತೇವೆ, ಇದನ್ನ ಯು ಅಂತಾನು ಹೇಳ್ತೇವೆ. ನೋಡ್ರಿ, ಯಾವಾಗ ನೋಡಿ ಸ್ನೇಹಿತರೆ, ಅಂಕಲ್ ಅಂತ ಹೇಳ್ಬೇಕಾದ್ರೆ ಇದು ಅ ಆಗ್ಬಿಡತ್ತೆ. ಮತ್ ಆಂಟಿ ಅಲ್ಲ, ಆಂಟಿ ಅಂದ್ರೆ ಮತ್ತೆ ಏ ಆಗ್ತೈತಿ, ಮತ್ತೆ ಆಂಟಿ ಅನ್ಕೊಂಡಿರಿ. ಓಕೆ, ಮತ್ತೆ ಇದು ನೋಡ್ರಿ, ಉ ಅಂದ್ರೆ ಏನು ಸ್ನೇಹಿತರೆ? ಊಬರ್, ಉಣ್ಕಲ್. ಓಕೆ, ನೋಡ್ರಿ, ಉಮೇಶ್, ಉಮಾ ಅಂತ ಹೇಳ್ಬೇಕಾದ್ರೆ, ಮತ್ ಯೂನಿವರ್ಸಿಟಿ ಅಂತ ಹೇಳ್ಬೇಕಾದ್ರೆ ರೈಟ್, ಯೂನಿವರ್ಸಿಟಿ, ರೈಟ್, ಯೂನಿವರ್ಸ್ ಅಂತ ಹೇಳ್ಬೇಕಾದ್ರೆ ನಾವು ಯು ಅಂತ ಹೇಳ್ತೇವೆ. ಮತ್ ನೋಡ್ರಿ, ಇದು ನೋಡ್ರಿ, ನೋಡ್ರಿ, ವೇಸ್, ನೋಡ್ರಿ, ಸ್ಮಾಲ್ ವ. ಓಕೆ, ವೇಸ್, ವೆಜಿಟೇಬಲ್ ಅಲ್ಲ, ವೆಜಿಟೇಬಲ್. ಓಕೆ, ನೆಕ್ಸ್ಟ್ ನಮ್ಗೆ ವೇಸ್, ವೆಹಿಕಲ್, ವ್ಯಾನ್. ಇದು ವಾಹ್, ನೋಡ್ರಿ, ವಾಹ್ ಅಂತ ಹೇಳ್ತೀವಲ್ಲ ಸ್ನೇಹಿತರೆ, ಅದು ಬಂದ್ಬಿಟ್ಟು ವಾಹ್ ಅಂತ ಹೇಳ್ತದೆ. ಯಾಕಂತ ಹೇಳಿದ್ರೆ ವಾವ್ ಅಂತ ಹೇಳ್ಬೇಕಾದ್ರೆ ನಾವು ಇದನ್ನ ವಾ ಅಂತ ಹೇಳ್ತೇವೆ ಸ್ನೇಹಿತರೆ. ಇದು ನೋಡ್ರಿ, ಇದನ್ನ ಅಂತ ಹೇಳ್ತೀವಿ. ಯಾಕೆ? ಅದು ಸೈಂಟಿಫಿಕ್ ಟರ್ಮ್ ಸ್ನೇಹಿತರೆ. ನಾವು ಜೆರಾಕ್ಸ್ ಅಲ್ಲಿ ಓದೋದನ್ನ ನೋಡಿರ್ತೀವಿ. ಕೆಲವೊಂದು ಟೈಮ್ ನಾವು ಹೇಳ್ತೀವಿ ಜೆ ಅಂತ ಬಂದಾಗ ಟಿಕ್ಸ್ ಅಂತ ಬರ್ದಾರಲ್ಪ, ಇದನ್ನ ಹೆಂಗ್ ಓದೋದು ನಾವು ಅಂತೇಳಿ ಕನ್ಫ್ಯೂಸ್ ಆಗ್ತಿರಲ್ವಾ? ಸೊ ಅದು ಇರ್ತಕ್ಕಂತಹ ಸ್ಪೆಲ್ಲಿಂಗ್ ಒಂದ್ ಕಡೆ ಅದರ ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್ ಆಗಿರ್ತದೆ. ಸೊ ನಾವು ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ಯ, ಮತ್ತೆ ಈನು ಬರುತ್ತೆ. ಓಕೆ, ಈ ಯಾಕೆ ಬರುತ್ತೆ ಸರ್? ನೋಡ್ರಿ, ಇಯರ್ ಅಂತ ಹೇಳ್ಬೇಕಾದ್ರೆ ನೀವು ಇಯರ್ ಅಂತ ಹೇಳ್ಬೇಕಾದ್ರೆ ಈ ಅಂತೀರಾ, ಹೌದಿಲ್ವೋ? ಸೊ ಈ ರೀತಿಯಾಗಿ ಈ ಅಂತ ಹೇಳ್ಬೇಕಾಗತ್ತೆ. ಇದು ನೋಡಿ ಸ್ನೇಹಿತರೆ, ನೋಡ್ರಿ, ಝೂ ಅಂತ ಹೇಳ್ಬೇಕಾದ್ರೆ ಝೊಮ್ಯಾಟೊ, ಜೀಲ್ ಅಂದ್ರೆ ಏನು ಸ್ನೇಹಿತರೆ? ನಿಮ್ಮಲ್ಲಿ ಆ ಕಲಿಲಿಕ್ಕೆ ಇರ್ತಕ್ಕಂತಹ ಒಂದು ಸ್ಪಾರ್ಕ್, ಆ ಒಂದು ಜೀಲ್ ಇದೆ ಅಲ್ವಾ ನಿಮ್ಮಲ್ಲಿ? ನಾನು ಕಲಿಬೇಕು, ನಾನು ಏನೋ ಮಾಡ್ಬೇಕು ಅಂತಕ್ಕಂಥದ್ದು ಛಲ ನಿಮ್ಮಲ್ಲಿ ಇದೆಯಾ ಇಲ್ಲೋ? ಇಂಗ್ಲಿಷ್ ಅನ್ನ ಕಲಿಬೇಕು, ಫೋನೆಟಿಕ್ಸ್ ಕಲಿಬೇಕು, ಇದರ ಫೋನಿಕ್ಸ್ ಅನ್ನ ಕಲಿಬೇಕು ಅಂತಕ್ಕಂತಹ ಛಲ ನಿಮ್ಮಲ್ಲಿ ಇದೆಯೋ ಇಲ್ಲೋ? ಇದೆ ಅಲ್ವಾ? ಸೊ ಆ ಒಂದು ಜೀಲು, ಆ ಒಂದು ಸ್ಪಾರ್ಕ್ ನಿಮ್ಮಲ್ಲಿ ಇರಬೇಕು. ಅಲ್ಲಿ ನಾವು ಬಳಸ್ತೀವಲ್ವಾ ಜೀಲ್ ಅಂತೇಳಿ, ಇದನ್ನ ನಾವು ಝ ಅಂತ ಕರಿತೀವಿ. ನಾವ್ ಹೇಳ್ತೀವಲ್ವಾ, ನಿಮ್ಮ ಒಂದು ಕಂಫರ್ಟ್ ಝೋನ್ ಇಂದ ಹೊರಗಡೆ ಬನ್ನಿ, ಝೋನ್ ಅಂತ ಹೇಳ್ತೀವಲ್ಲ ಅದು. ಮತ್ತೆ ನಾವು ಇದು ಹೇಳ್ತೀವಲ್ಲ ಸ್ನೇಹಿತರೆ, ಏನು ಝೂಮ್ ಮಾಡು ಅಂತ ಹೇಳ್ತೀವಲ್ಲ, ಝೂಮ್, ಹೌದಾ? ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ ಸ್ನೇಹಿತರೆ. ನೀಟಾಗಿ ನೀವು ಕೂಡ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ರೈಟ್? ಅಬ್ಸಲ್ಯೂಟ್ಲಿ ರಾಂಗ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ improvement, not perfect. There is nothing called perfect in this world. Everything we are trying to give the best, right? Everybody trying, right? So ನಾವ್ ಯಾರು ಇಲ್ಲಿ ಪರ್ಫೆಕ್ಟ್ ಅಂತಕ್ಕಂಥದ್ದು ಏನೂ ಇಲ್ಲ. ವಿ ಆರ್
ಟ್ರೈಂಗ್ ಟು ಗಿವ್ ಅವರ್ ಬೆಸ್ಟ್, isn't it? ಸೊ ಇದನ್ನ ನೀವು ನೀಟಾಗಿ ನೀವು ಒಂದ್ಸರಿ ನೋಟ್ಬುಕ್ ಅಲ್ಲಿ ಬರ್ಕೊಂಡು ನೀಟಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ, ನೀಟಾಗಿ ನೋಡಿ. ಸೊ ನಾವು ಮುಂದೆ ನಾನು ಹೇಳಿದೀನಿ ಮೊದ್ಲಿಗೆ, ನಮ್ಮ ಫ್ಯಾಮಿಲಿ ಮತ್ತೆ ಇಂಗ್ಲಿಷ್ ಫ್ಯಾಮಿಲಿ ಅಂದ್ರೆ ನಮ್ಮ ಕನ್ನಡ ಫ್ಯಾಮಿಲಿ ಮತ್ತೆ ಇಂಗ್ಲಿಷ್ ಫ್ಯಾಮಿಲಿ ಹೇಗೆ ಡಿಫ್ರೆಂಟ್, ಅದರ ವರ್ಡ್ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನ ನಾವು ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಅರ್ಥ ಆಯ್ತಾ? ಎಸ್. ನೀವು ಬೋರ್ ಆಗ್ತಾ ಇದೆ ಅಂದ್ರೆ ನನಗೆ ಹೇಳ್ಬೇಕು, ಸರ್ ಸ್ವಲ್ಪ ಇಲ್ಲಿ ಇದಾಗ್ತಾ ಇದೆ, ಅಥವಾ ನೀವು ಕ್ಲಾಸಸ್ ಹೇಗಿದೆ ಅಂತ ಹೇಳಿ ನೀವು ಕಮೆಂಟ್ ಅಲ್ಲಿ ಹೇಳ್ಬೇಕು. ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಸ್ಪೀಡ್ ಆಗ್ತಾ ಇದೆ ಅಂತ ಹೇಳಿದ್ರು ನಾನ್ ನಿಮ್ಗೆ, ಸರ್ ನೀವು ಹೇಳಿ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಆದ್ರೆ ಸ್ವಲ್ಪ ಹಿಂಗ್ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರು ಸಹ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಒಟ್ಟ ಬೇಜಾರು ಮಾಡ್ಕೊಳಕ್ ಹೋಗಲ್ಲ ಸ್ನೇಹಿತರೆ. ನಿಮ್ಗೆ ಹೇಗೆ ಬೇಕು ಹಾಗೆ ಇಂಗ್ಲಿಷ್ ಅನ್ನ ನಾನು ನಿಮ್ಗೆ ತುಂಬಾ ಅಚ್ಚುಕಟ್ಟಾಗಿ ಮುಂದಿನ ದಿನಮಾನಗಳಲ್ಲಿ ನೀವು SSC GD ಆಗಿರ್ಬೋದು, ಯಾವುದೇ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಅಚ್ಚುಕಟ್ಟಾಗಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಬೇಸಿಕ್ ಇಂದ ಹೋಗೋಣ ಸ್ನೇಹಿತರೆ. ಎಲ್ಲೋ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅದು ಇದು ಅಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಏನನ್ನ ಕಲ್ತ್ಕೊಳ್ಬೇಕು, ಹೇಗಿದು ಇರ್ತದೆ, ABCD ಗಿಂತ ಬೇಸಿಕ್ ಬೇಕಾ ಸ್ನೇಹಿತರೆ? ಅಲ್ವಾ? ನಗು ಬರ್ತದಲ್ವಾ? ಎಸ್. ಸೊ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಳ್ರಿ. ಓಕೆ, ನೀಟಾಗಿ ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಕೊಳ್ರಿ. ತುಂಬಾ ಉಪಯೋಗ ಆಗ್ತದೆ ಸ್ನೇಹಿತರೆ. ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಒಳಗಡೆ ನೀವು ಹೇಳಿ, ಅಥವಾ ನಿಮಗೆ ಯಾವ ಕ್ಲಾಸಸ್ ಬೇಕು, ಹೇಗಿರ್ಬೇಕು ಅಂತ ಹೇಳಿ ಸ್ನೇಹಿತರೆ. ನಾನ್ ನಿಮ್ಗೆ ಮಾಡ್ಕೊಡ್ತಕ್ಕಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ನೆಕ್ಸ್ಟ್ ವರ್ಡ್ ಸ್ಟ್ರಕ್ಚರ್ ಅನ್ನ ನೋಡೋಣ ಸ್ನೇಹಿತರೆ. ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಇವಾಗ ನಮ್ಮ ಕನ್ನಡ ಫ್ಯಾಮಿಲಿಯನ್ನ ಬಿಟ್ಟು ಇಂಗ್ಲಿಷ್ ಫ್ಯಾಮಿಲಿಗೆ ಹೋಗ್ತಾ ಇದೀವಿ, ಹೌದಾ? ಸೊ ಕನ್ನಡವನ್ನ ಬಿಟ್ಟು ಇಂಗ್ಲಿಷಿಗೆ ಹೋಗ್ಬೇಕಾದ್ರೆ ನಮಗೆ ಏನ್ ಗೊತ್ತಾಗ್ಬೇಕು? ಆ ಫ್ಯಾಮಿಲಿ ಇರ್ತಕ್ಕಂಥ ರೂಲ್ಸ್ ಹೇಗಿರ್ತದೆ, ನಮ್ಮ ಫ್ಯಾಮಿಲಿ ರೂಲ್ಸ್ ಏನು, ನಾವು ಯಾವ ಫ್ಯಾಮಿಲಿಯಿಂದ ಬಂದಿವಿ, ನಮ್ಮ ವರ್ಡ್ ಸ್ಟ್ರಕ್ಚರ್, ಹೌದಾ? ಸೊ ಆ ಇಂಗ್ಲಿಶಿನ ವರ್ಡ್ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇಟ್ಸ್ ಅ ಬೇಸಿಕ್ ಥಿಂಗ್ಸ್. ಓಕೆ, ಸೊ ಇಟ್ಸ್ ವೆರಿ ಈಸಿ ಟು ನೋಡ್ರಿ. ಇಲ್ಲಿ ನಾವು ಕನ್ನಡ ಅಂತ ಹೇಳಿದ ತಕ್ಷಣ ನಮ್ಗೆ ಏನ್ ಅರ್ಥ ಆಗ್ತದೆ ನೋಡಿ. ಇಲ್ಲಿ ಈಗ ನೋಡಿ, ಇಂಗ್ಲಿಷ್ ಮತ್ತೆ ಕನ್ನಡ ಫ್ಯಾಮಿಲಿ ಹೇಗಿರುತ್ತೆ, ಇಂಗ್ಲಿಷ್ ಅಂಡ್ ಕನ್ನಡ ನೋಡಿ ಸ್ನೇಹಿತರೆ. ವರ್ಡ್ ಸ್ಟ್ರಕ್ಚರ್ ಅಂತ ಕರಿತೀವಿ ನಾವು. ವರ್ಡ್ ಸ್ಟ್ರಕ್ಚರ್ ಅಂತ ಕರಿತೀವಿ ಸ್ನೇಹಿತರೆ. ಅಂದ್ರೆ ರಚನೆ, ಹೌದಾ? ಪದ ರಚನೆ ಹೇಗಿರ್ತದೆ ನಮ್ಮಲ್ಲಿ ನೋಡಿ ಸ್ನೇಹಿತರೆ. ನಮ್ಮ ಕನ್ನಡದಲ್ಲಿ ನಮ್ಮ ಫ್ಯಾಮಿಲಿ ಹೇಗಿದೆ, ಕನ್ನಡದೊಳಗೆ ಹೇಗಿದೆಯಪ್ಪ? ಕನ್ನಡದಲ್ಲಿ ನಮ್ಮ ಕನ್ನಡ ಫ್ಯಾಮಿಲಿ ಹೇಗಿದೆ ಅಂದ್ರೆ ನೋಡಿ, ಸಬ್ಜೆಕ್ಟ್ ಅಂದ್ರೆ ಏನ್ರಿ? ಕರ್ತೃ, ಹೌದಾ? ಸಬ್ಜೆಕ್ಟ್ ಆದ್ಮೇಲೆ ಸಬ್ಜೆಕ್ಟ್ ಪ್ಲಸ್ ನಮ್ಮಲ್ಲಿ ಆಬ್ಜೆಕ್ಟ್ ಬಂದ್ಬಿಟ್ಟದೆ. ಆಬ್ಜೆಕ್ಟ್ ಅಂದ್ರೆ ಏನು ಸ್ನೇಹಿತರೆ? ಆಬ್ಜೆಕ್ಟ್ ಅಂದ್ರೆ ಕರ್ಮ ಪ್ಲಸ್ ವರ್ಬ್. ವರ್ಬ್ ಅಂದ್ರೆ ಏನು ಸ್ನೇಹಿತರೆ? ಕ್ರಿಯಾ, ಹೌದಾ? ಇದು ನಮಗೆಲ್ರಿಗೂ ಗೊತ್ತಿದೆ. ಹ್ಯಾಕ್ ಸರ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಾನು ಊಟ ಮಾಡುತ್ತೇನೆ, ಹೌದಾ? ನಾನು ಊಟ ಮಾಡುತ್ತೇನೆ. ನೋಡಿ ಇಲ್ಲಿ ನಾನು ಅನ್ನೋದು ಸಬ್ಜೆಕ್ಟ್, ಊಟ ಅನ್ನೋದು ಆಬ್ಜೆಕ್ಟ್, ಮಾಡುತ್ತೇನೆ ಅನ್ನೋದು ವರ್ಬು. ಇದು ನಮ್ಮ ಕನ್ನಡ ದ್ರಾವಿಡಿಯನ್ ಫ್ಯಾಮಿಲಿ ಸ್ನೇಹಿತರೆ. ದ್ರಾವಿಡಿಯನ್ ಫ್ಯಾಮಿಲಿ ಒಳಗಡೆ ಯಾವ್ಯಾವ ಭಾಷೆ ಬರುತ್ತೆ ಅಂತ ತಮಗೆಲ್ಲರಿಗೂ ಗೊತ್ತಾಗ್ಬೇಕು. ಯಾಕಂತ ಹೇಳಿದ್ರೆ ದ್ರಾವಿಡಿಯನ್ ಫ್ಯಾಮಿಲಿ ಒಳಗಡೆ ಸ್ನೇಹಿತರೆ ನಮ್ಮಲ್ಲಿ ಕನ್ನಡ ಅದ, ತುಳು ಅದ, ತಮಿಳ್ ಅದ, ತೆಲುಗು ಅದ, ಹೌದಾ? ಸೊ ಮಲಯಾಳಂ ಅದ. ಸೊ ಎಲ್ಲವೂ ಕೂಡ ಈ ದ್ರಾವಿಡಿಯನ್ ಭಾಷೆಗಳೇ ಸ್ನೇಹಿತರೆ. ದ್ರಾವಿಡಿಯನ್ ಒಳಗಡೆ ಮತ್ತೆ ಅದರಲ್ಲಿ ಮತ್ತು ಸಬ್ ದ್ರಾವಿಡಿಯನ್ ಅಂತ ಎಲ್ಲ ಬರ್ತದೆ ಸ್ನೇಹಿತರೆ. ನೀವು ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ ಸ್ನೇಹಿತರೆ, ಇದು ನಮ್ಮ ಕನ್ನಡ ಫ್ಯಾಮಿಲಿ, ದ್ರಾವಿಡಿಯನ್ ಫ್ಯಾಮಿಲಿ. ಅಂದ್ರೆ ದ್ರಾವಿಡಿಯನ್ ಫ್ಯಾಮಿಲಿ ಒಳಗಡೆ ಎಲ್ಲವೂ ವರ್ಡ್ ಸ್ಟ್ರಕ್ಚರ್ ಹೀಗೆ ಇರ್ತದ. ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬೇ ಇರ್ತದ. ಸೊ ಹಾಗಾದ್ರೆ ನೋಡ್ರಿ, ಇಲ್ಲಿ ಇದು ಕರ್ತೃ, ಕರ್ಮ, ಕ್ರಿಯಾದ. ಸೊ ಹಾಗಾದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಈಗ ಇಂಗ್ಲಿಷ್ ಹೇಗಿದೆ? ಇಂಗ್ಲಿಷ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಇದೆ ಸ್ನೇಹಿತರೆ. ಇಂಗ್ಲಿಷ್ ಫ್ಯಾಮಿಲಿ ಹೇಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ನಿಮ್ಗೆ ಫ್ರಮ್ ದ ಬೇಸಿಕ್ ಸ್ನೇಹಿತರೆ ಹೇಗಿದೆ ಅಂತ ಗೊತ್ತಾದ್ರೆ ಸಾಕು, ನಮ್ಗೆ ಅರ್ಥ ಆಗ್ಬಿಡತ್ತೆ. ನೋಡಿ ಇಲ್ಲಿ ನಮ್ಮಲ್ಲಿ ನೋಡಿ ಸಬ್ಜೆಕ್ಟ್ ಅದ ಪ್ಲಸ್ ನಮ್ಮಲ್ಲಿ ವರ್ಬ್ ಅದ ಪ್ಲಸ್ ಆಬ್ಜೆಕ್ಟ್ ಅದ. ಅಬ್ಸರ್ವ್ ಮಾಡ್ರಿ ಏನ್ ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿ. ನೋಡಿ ಇಲ್ಲಿ ನಮ್ಮಲ್ಲಿ ಸಬ್ಜೆಕ್ಟ್ ಸೇಮ್ ಅದ, ಬಟ್ ವರ್ಬ್ ಅಂತಕ್ಕಂಥ ಚೇಂಜ್ ಆಗ್ತಾ ಇದೆ. ನೋಡಿ ನಮ್ಮ ಕನ್ನಡ ಫ್ಯಾಮಿಲಿ ಒಳಗೆ ಆಬ್ಜೆಕ್ಟ್ ನಡಬರಕ್ ಬಂದ್ರೆ ನಮ್ಮ ಇಂಗ್ಲಿಷ್ ಒಳಗಡೆ ಏನಾಗ್ತಾ ಇದೆ?
ವರ್ಬ್ ನಡಕ್ ಬರ್ತಾ ಇದೆ. ಸೊ ಹಾಗಾದ್ರೆ ಈಗ ನೋಡ್ರಿ ಟ್ರಾನ್ಸ್ಲೇಟ್ ಮಾಡಿದಾಗ ಏನಾಗುತ್ತೆ, ಅನಾಹುತ ಆಗತ್ತೆ. ಸೊ ಹಾಗಾಗಿ ಇಂಗ್ಲಿಷ್ ತರಾನೇ ಮಾಡ್ಬೇಕು. ಸಬ್ಜೆಕ್ಟ್ ಅಂದ್ರೆ ಐ ಅಂದ್ರೆ ಏನು ಸ್ನೇಹಿತರೆ, ಐ ಅಂದ್ರೆ ಐ ಆಗತ್ತೆ, ಯಾಕಂದ್ರೆ ಇಂಗ್ಲಿಷ್ ಕಲಿಬೇಕಲ್ವಾ ನೀವು. ಸೊ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಈ ರೀತಿ ಮಾಡಂಗಿಲ್ಲ. ನೋಡ್ರಿ ಸಬ್ಜೆಕ್ಟ್ ಐ ಇದೆ, ಹೌದಾ, ಪ್ಲಸ್ ಏನಿದೆ ನಮ್ಗೆ ವರ್ಬ್ ಇದೆ. ಸೊ ವರ್ಬ್ ಏನಾಗ್ತದ ನಮ್ಮಲ್ಲಿ, ಐ ಈಟ್, ತಿನ್ನುತ್ತೇನೆ ಅನ್ನೋದು ಈಟ್ ಆಗ್ತದ. ಈ ಊಟ ಅನ್ನೋದು ಏನಾಗುತ್ತ, ಫುಡ್ ಅಥವಾ ಮೀಲ್ ಆಗ್ಬಿಡತ್ತೆ, ಹೌದಾ. ಐ ಈಟ್ ಫುಡ್, ನೋಡ್ರಿ ಇಲ್ಲಿ ಇದು ವರ್ಬ್ ಆಗತ್ತೆ, ಇದು ಆಬ್ಜೆಕ್ಟ್ ಆಗತ್ತೆ, ಹೌದಾ. ಸೊ ನಮ್ಮಲ್ಲಿ ನೋಡ್ರಿ ಇಲ್ಲಿ ಈಟ್ ಬಂದಿದೆ, ಇಲ್ಲಿ ಊಟ ಬಂದಿದೆ. ಇದೇ ಡಿಫ್ರೆನ್ಸ್ ಅಲ್ವಾ. ಇದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ, ತುಂಬಾ ಜನ ಏನ್ ಮಾಡ್ತೀವಿ, ಇಂಗ್ಲಿಷ್ ಕಲೀಲಿಕ್ಕೆ, ಇಂಗ್ಲಿಷನ್ನ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಬಹಳ ಜನ ಯಾಕೆ ನಾವು ವ್ಯತೆ ಪಡ್ತೀವಿ ಅಥವಾ ತುಂಬಾ ಡಿಫಿಕಲ್ಟಿ ಯಾಕಾಗತ್ತೆ ಅಂದ್ರೆ ಇದೇ ಕಾರಣಕ್ಕೆ. ವೈ ವಿ ಆರ್ ಫೇಲಿಂಗ್, ಸಿ ವಿ ಹ್ಯಾವ್ ಫಿಯರ್ ಆಫ್ ಮೇಕಿಂಗ್ ಮಿಸ್ಟೇಕ್. ನಮಗ ಆ ಒಂದು ಭಯ ಇದೆ, ಭಯ ಕಾಡ್ತಾ ಇದೆ. ಹಾಗಾಗಿ ನಾವು ಇಂಗ್ಲಿಷ್ ಅನ್ನ ಕಲಿಯಕ್ ಆಗ್ತಾ ಇಲ್ಲ. ಇಂಗ್ಲಿಷ್ ಅನ್ನ ನೋಡಿದ್ರು ಬ್ಯಾಡಪ್ಪ ಅನಿಸ್ಬೇಕು, ಯಪ್ಪ ಬ್ಯಾಡ ಇದು ಸಬ್ಜೆಕ್ಟ್ ಅಂತ. ಯಾಕೆ ಅಂದ್ರೆ ತಿಳ್ಕೊಳ್ಳಿ ಅಲ್ಲ, ಇದರದ್ದು ಒಂದು ಫ್ಯಾಮಿಲಿ ನೋಡ್ರಿ, ಈ ಫ್ಯಾಮಿಲಿ ಬೇರೆ ಅದ. ಸೊ ನೀವು ನೋಡ್ರಿ ಈ ಫ್ಯಾಮಿಲಿ ಬೇರೆ ಅದ. ಈಗ ನೋಡಿ ಸ್ನೇಹಿತರೆ, ಈ ಫ್ಯಾಮಿಲಿ ಬೇರೆ ಅದ, ಹೌದಾ. ಸೊ ನೀವು ಒಂದರ್ಥ ಮಾಡ್ಕೊಳ್ರಿ, ಈಗ ನೀವು ಬೇರೆ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ರಾತ್ರಿ 6 ಗಂಟೆ ಅಥವಾ 7 ಗಂಟೆ ಮೇಲೆ ಹೊರಗಡೆ ಬಿಡಲ್ಲಪ್ಪ. ನೀವು ಇಲ್ಲ ನಾನು ರಾತ್ರಿ 12 ಗಂಟೆಗೆ ಪಬ್ಗೆ ಹೋಗ್ಬೇಕಾ, ನಾನು ಎಂಜಾಯ್ ಮಾಡ್ಬೇಕಾ, ಪಾರ್ಟಿ ಮಾಡ್ಬೇಕಂದ್ರೆ ವಿಲ್ ದೇ ಅಲೋ? ನೋ, ರೈಟ್. ವೈ ಬಿಕಾಸ್ ದೇ ಆರ್ ಹ್ಯಾವಿಂಗ್ ದ ಬೌಂಡ್ರಿ ವಿದಿನ್ ದೆಮ್ಸೆಲ್ಸ್. ದೇ ಆರ್ ಹ್ಯಾವಿಂಗ್ ಬೌಂಡ್ರಿ. ಅವರಲ್ಲಿ ಅವ್ರದೇ ಆದಂತಹ ಕಟ್ಟುಪಾಡುಗಳು, ಅವರದೇ ಆದಂತಹ ರೂಲ್ಸ್ ಗಳಿದೆ. ಅದೇ ನಮ್ಮ ಮನೆಯಲ್ಲಿ ನೀವು ಬೇಕಾದ್ ಮಾಡ್ರಿ, ಅಂದ್ರೆ ಕನ್ನಡ ಫ್ಯಾಮಿಲಿ ಒಳಗಡೆ ನೀವು ಬೇಕಾದ್ ಮಾತನಾಡ್ರಿ, ಬೇಕಾದ್ ಹೇಗಾದ್ರೂ ಇರ್ರಿ, ನಿಮ್ಗ ನಡೀತದ. ಬಟ್ ಆದ್ರೆ ಬೇರೆ ಫ್ಯಾಮಿಲಿ ಹೋದಾಗ ಏನ್ ಮಾಡ್ಬೇಕು ನಾವು, ವಿ ನೀಡ್ ಟು ಅಡ್ಜಸ್ಟ್. ಅವಶ್ಯಕವಾಗಿ ಮಾಡ್ಲೇಬೇಕು. ದೇರ್ ಇಸ್ ನೋ ಅದರ್ ರೂಲ್ಸ್, ರೈಟ್. ಸೊ ಹೀಗಾಗಿ ಸ್ನೇಹಿತರೆ, ನೀವು ಈ ಒಂದು ವರ್ಡ್ ಸ್ಟ್ರಕ್ಚರ್ ಅನ್ನ ನೀವು ಕಲ್ತ್ಕೊಂಡ್ರೆ ಅಂದ್ರೆ ಯಾವ ರೀತಿ ಇರ್ತದೆ ನೋಡಿ, ನೀವು ನೋಡಿ. ಅದಾದ್ಮೇಲೆ ನೀವು ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಥಿಂಕ್ ಇನ್ ಇಂಗ್ಲಿಷ್ ಓನ್ಲಿ. ಯು ಶುಡ್ ನಾಟ್ ಟ್ರಾನ್ಸ್ಲೇಟ್ ಇನ್ ಟು ಯುವರ್ ಮದರ್ ಟಂಗ್. When you translate your mother tongue, there you face problems. ಅಲ್ಲಿ ನೀವು ಏನ್ ಮಾಡ್ತೀರಿ, ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತೀರಿ. ಹಾಗಾಗಿ ಮುಂದಿನ ವಿಡಿಯೋಗಳಲ್ಲಿ ನಾನು ಯಾವ್ಯಾವ ರೀತಿ ಬಿ ಫಾರ್ಮ್ಸ್ ಅಂದ್ರೆ ಏನು, ಡೂ ಫಾರ್ಮ್ಸ್ ಅಂದ್ರೆ ಏನು, ಹ್ಯಾವ್ ಫಾರ್ಮ್ಸ್ ಅಂದ್ರೆ ಏನು, ಯಾವ ರೀತಿ ಇರ್ತವೆ, ಹೇಗೆ ನಾವು ಕಲ್ತ್ಕೊಂಡು ಹೋಗ್ಬೇಕು, ಬೇಸಿಕ್ ಸ್ನೇಹಿತರೆ. ಹೇಗೆ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಹೇಳ್ರಿ ಸ್ನೇಹಿತರೆ, ನಿಜ ಹೇಳ್ಬೇಕು. ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಸರ್ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ, ಹೀಗೆ ಹೇಳಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ರು ನಾನ್ ನಿಮ್ಗೆ ಅಚ್ಚುಕಟ್ಟಾಗಿ ಹೇಳ್ತೀನಿ. ನೀವೇನೇ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ. ನೀವು ನಿಮ್ಮ ಫ್ರೆಂಡ್ಸಿಗೆ ಇದು ಉಪಯುಕ್ತ ಅಂತ ಅನ್ಸಿದ್ರೆ, ಇನ್ಫಾರ್ಮೇಟಿವ್ ಅನ್ಸಿದ್ರೆ, ಪ್ಲೀಸ್ ಡೂ ವಾಚ್ ಅಗೇನ್ ಅಂಡ್ ಅಗೇನ್ and you share with your family, your beloved one, your loved one, and make sure that you are learning things. ನೋಡ್ರಿ, ನಾವೆಲ್ಲ ಒಂದ್ ಸ್ವಲ್ಪ ಏನಾದ್ರು ಸಮಯ ಸಿಕ್ಕರೆ ಏನೋ ಹೊಸದಾಗಿ ಕಲಿಬೇಕು, ಹೊಸದು ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಆಸೆ ಪಡೋರು. ನೀವು ಅದೇ ರೀತಿ ಅಂತ ನಾನು ಅನ್ಕೊಳ್ತೀನಿ. ನೀವು ಹೊಸದಾಗಿ ಏನಾದ್ರು ಕಲ್ತಿದೀವಿ ಅಂತ ಅನ್ಸಿದ್ರೆ, ಇಟ್ ಸಿನ್ಸ್ ನಾವು ಏನೋ ಒಂದು ಹೊಸ ಕಲ್ತಿದೀವಿ ಇವತ್ತು ಅಂತ ಅನ್ಸಿದ್ರೆ, ನೀವು ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ, ಯಾರು ದೋಸ್ ಆರ್ ಇನ್ ನೀಡ್, ಯಾರು ನೀಡಲಿರ್ತಾರೋ ಅವರನ್ನ ಶೇರ್ ಮಾಡಿ. ನೀವು ಹೆಚ್ಚಾಗಿ ನನಗೆ ಏನ್ ಯಾವ್ದ್ರ ಮೇಲೆ ಬೇಕು ನಿಮ್ಗೆ, ಇಂಗ್ಲಿಷ್ ಅಂದ ತಕ್ಷಣ ಏನಕ್ಕೆ ನಿಮಗೆ ಭಯ ಬರ್ತದ, ಯಾಕೆ ಇಷ್ಟು ಕಲ್ತ್ರೆ ನನಗೆ ಇಂಗ್ಲಿಷ್ ಬರ್ತದ ಅಂತಕ್ಕಂತಹ ಹಲವಾರು ಪ್ರಶ್ನೆಗಳಿಗೆ ನಾನು ಪ್ರತಿನಿತ್ಯ ನಾನು ನಿಮ್ಗೆ ಆನ್ಸರ್ ಅನ್ನ ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಇದನ್ನ ನೀಟಾಗಿ ನಿಮ್ಮ ಇವತ್ತಿಂದ ನೀವೇನಾದ್ರು ನೀವು ನಾನು ರವಿ ಸರ್ ಜೊತೆ ಇರ್ತೇನೆ, ಅವ್ರು ಕಲಿಸ್ತಾರೆ ಅಂತಕ್ಕಂಥ ನಂಬಿಕೆ ನಿಮ್ಮಲ್ಲಿ ಇದ್ರೆ, ಆ ಭರವಸೆ ನಿಮ್ಮಲ್ಲಿದ್ರೆ, ನಾನ್ ನಿಮ್ಗೆ ಇಂಗ್ಲಿಷ್ ಅನ್ನ 100% ಹೇಳ್ಕೊಡ್ತೇನೆ. ಆ ಭರವಸೆ ಇಡಿ, ಒಂದು ನೋಟ್ಸ್ ಮಾಡಿ ಚೆನ್ನಾಗಿ ಬರ್ದ್ಕೊಳ್ರಿ. ನಿಮ್ಗೆ ಏನ್ ಬೇಕು ಕೇಳ್ರಿ, ನಾನ್ ನಿಮ್ಗ ಹೇಳ್ಕೊಡ್ತೇನೆ. ಅರ್ಥ ಆಯ್ತಾ? ನಮಸ್ಕಾರ ಸ್ನೇಹಿತರೆ.